ರಾಜ್ಯ ಸರ್ಕಾರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 7ರವರೆಗೆ ನಡೀತಾ ಇರುವ ಸಮೀಕ್ಷೆಯು ಬೆಂಗಳೂರಿನಲ್ಲಿ ಇವತ್ತಿನಿಂದ ಆರಂಭ ಆಗಿದೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಿಂದ ಆರಂಭವಾದ ಸಮೀಕ್ಷೆಗೆ ಸ್ವತಃ ಡಿಸಿಎಂ ಡಿಕೆಶಿ ತಗಾದೆ ತೆಗೆದಿದ್ದಾರೆ. ಅಷ್ಟಕ್ಕೂ ಡಿಸಿಎಂ ಡಿಕೆಶಿ ಸರ್ವೆ ವಿಚಾರವಾಗಿ ತಕರಾರು ತೆಗೆದಿದ್ದು ಯಾಕೆ ಅನ್ನೋದನ್ನ ನೋಡೋಣ ಬನ್ನಿ. ಜಾತಿ ಜನಗಣತಿ ಸಮೀಕ್ಷೆಗೆ ಡಿಸಿಎಂ ಡಿಕೆಶಿ ಇಂದಲೇ ತಕರಾರು. ಕುರಿ ಕೋಳಿ ಕಾಯಿಲೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಡಿಕೆ ಕೆಂಡಾಮಂಡಲ. ಸಿಂಪಲ್ ಆಗಿ ಸಮೀಕ್ಷೆ ನಡೆಸಿ ಜನರ ತಾಳ್ಮೆ ಪರೀಕ್ಷಿಸಬೇಡಿ ಎಂದು ವಾರ್ನ್. ಸಮೀಕ್ಷೆಗೆ ನಿಗದಿ ಮಾಡಿದ ಕೊನೆಯ 3 ದಿನಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲೀಗ ಸರ್ವೆ ಆರಂಭವಾಗಿದೆ. ಆದರೆ ಬೆಂಗಳೂರಿನಲ್ಲಿ ಆರಂಭವಾದ ಸಮೀಕ್ಷೆಗೆ ಸರ್ಕಾರದ ಉಪಮುಖ್ಯಮಂತ್ರಿಯೇ ಹೈರಾಣಾಗಿ ಹೋಗಿದ್ದಾರೆ. ಸರ್ವೆಗೆ ಬೆಂಗಳೂರು ಉಸ್ತುವಾರಿ ಸಚಿವರ ಮನೆಯಿಂದಲೇ ಚಾಲನೆ ನೀಡಲಾಯಿತು. ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಬಳಿ ಸಮೀಕ್ಷಾ ಸಿಬ್ಬಂದಿ ಕೇಳಿದ ಕೆಲ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆಶಿ ಸಿಟ್ಟಾದ್ರೆ, ಏನೋ ಕೆಲ ಪ್ರಶ್ನೆಗಳಿಗೆ ಇದ್ಯಾವ ರೀತಿ ಸಮೀಕ್ಷೆ ರೀ ಅಂತ ತಕರಾರು ತೆಗೆದ್ರು. ಡಿಸಿಎಂ ಡಿಕೆಶಿ ಮನೆಯಲ್ಲಿ ನಡೆದ ಸಮೀಕ್ಷೆಯ ಪ್ರಶ್ನಾವಳಿಗಳಿಗೆ ಡಿಸಿಎಂ ಡಿಕೆಶಿ ಕುಟುಂಬ ಸಿಟ್ಟಾದ ದೃಶ್ಯಗಳಿವೆ. ಹಸುಗಳು ಎಷ್ಟು ಸರ್? ಎಮ್ಮೆಗಳು ಸರ್? ಎತ್ತುಗಳು ಎಷ್ಟು ಸಂಖ್ಯೆ ಸಾಕಾಣಿಕೆ ಮಾಡಿ ಕೃಷಿ ಸಂಬಂಧಿತ ಚಟುವಟಿಕೆಗಳು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಸಾಕಾಣಿಕೆ, ಕುರಿ ಅಥವಾ ಮೇಕೆ ಸಾಕಾಣಿಕೆ. ಸರ್ವೆ ವೇಳೆ ಕೇಳುವ ತರೇವಾರಿ ಪ್ರಶ್ನೆಗಳು ಆಸ್ತಿ, ಬೆಳ್ಳಿ, ಬಂಗಾರ, ಕುರಿ, ಕೋಳಿ, ಆನುವಂಶಿಕ ಕಾಯಿಲೆಗಳ ಪ್ರಶ್ನೆಗಳಿಗೆ ಡಿಸಿಎಂ ಡಿಕೆಶಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ಮನೆಯ ಸಮೀಕ್ಷೆಯ ಬಳಿಕ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಮೀಕ್ಷೆಯಲ್ಲಿ ಸರಳೀಕರಣ ಮಾಡಬೇಕಿತ್ತು. ಇವತ್ತೇ ನಾನು ಸಮೀಕ್ಷೆಯ ಕೈಪಿಡಿ ನೋಡಿದ್ದು. ಬಹಳ ಜಾಸ್ತಿ ಪ್ರಶ್ನೆ ಇದೆ, ಅದಕ್ಕೆ ಕಡಿಮೆ ಕೇಳಿ ಅಂತ ಹೇಳಿದ್ದೀನಿ. ಸರ್ವೆ ವೇಳೆ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಯಾರಿಗೂ ತಾಳ್ಮೆ ಇರಲ್ಲ. ಕುರಿ ಎಷ್ಟಿದೆ, ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ ಅಂತ ಕೇಳಿದ್ರೆ ಯಾರಿಗೂ ತಾಳ್ಮೆ ಇರಲ್ಲ. ನನಗ್ ಕೇಳ್ತಾರೆ ಕೋಳಿ ಸಾಕಿದ್ದೀರಾ ಅಂತ, ಊರಲ್ಲಿದೆ, ಅದು ಬೇರೆ ವಿಷಯ. ಹೀಗಾಗಿ ಸಮೀಕ್ಷೆಯನ್ನ ಸರಳೀಕರಣವಾಗಿ ಮಾಡಲು ತಿಳಿಸಿದ್ದೀನಿ. ಎಲ್ಲರೂ ಮಾಹಿತಿ ಕೊಟ್ಟು ಆನ್ಲೈನ್ ನಲ್ಲಿಯೂ ಕೂಡ ಮಾಹಿತಿ ಕೊಡಬಹುದು. ಹೀಗಾಗಿ ಕೋರ್ಟ್ ಹೇಳಿದಂತೆ ಬಲವಂತ ಮಾಡಬೇಡಿ. ಸೂಕ್ಷ್ಮತೆಯಿಂದ ಬೆಂಗಳೂರಲ್ಲಿ ಸಮೀಕ್ಷೆ ಮಾಡಲು ತಿಳಿಸಿರುವೆ ಅಂತ ಹೇಳಿದ್ರು. ಅವರು ಮಾಡಬೇಕಾಗಿತ್ತು. ನಾನು ನೋಡಿದೆ, ಇವತ್ತೇ ನನ್ನ ಫಾರಮ್ ನೋಡಿದ್ದು, ನನಗೆ ಆ ಕ್ವಶನ್ಸ್ ನಾನು ಕೇಳಿದ್ದು ಭಾಳ ಜಾಸ್ತಿ ಕ್ವಶನ್ಸ್ ಇದೆ. ಅದಕ್ಕೆ ಅವ್ರಿಗೆ ಹೇಳಿದೆ ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರುವುದಿಲ್ಲ. ಇದು ವಿಶೇಷವಾಗಿ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮಾತಾಡ್ಬೋದು. ಕೋಳಿ ಎಷ್ಟಿದೆ, ಚಿನ್ನ ಎಷ್ಟಿದೆ, ಮೇಕೆ ಎಷ್ಟಿದೆ, ಅವೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ ಹಳ್ಳಿಲಿ ಯಾರಿಗೂ ಪೇಷನ್ಸ್ ಇರುತ್ತೆ. ನನಗೆ ಕೇಳ್ತಾವ್ರೆ, ಇಲ್ಲಿ ನಾನು ಕೋಳಿ ಸಾಕೊಂಡಿದ್ದೀನ, ಇಲ್ಲಿ ಬೇರೆ ವಿಚಾರ. ಸಮೀಕ್ಷೆಯ ವೇಳೆ ಸೃಷ್ಟಿ ಆಗಿರುವಂತಹ ಗೊಂದಲಗಳು ಹಾಗೂ ಸಮೀಕ್ಷೆಯ ಕೈಪಿಡಿಯಲ್ಲಿರುವ ಪ್ರಶ್ನೆಗಳ ಬಗ್ಗೆ ವಿಪಕ್ಷ ನಾಯಕರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ಸಮೀಕ್ಷೆಗೆ ಲೇವಡಿ ಮಾಡಿದ್ದು, ಈ ಕುರಿತು ವಿಜಯಪುರದಲ್ಲಿ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಭಾಗವಾಗಿರುವವರಿಗೆ ಜಾತಿಗಣತಿಯ ಪ್ರಶ್ನೆಗಳಿಗೆ ಸುಸ್ತಾಗ್ತಿದ್ದಾರೆ. ಅವರ ಸರ್ಕಾರದ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಕೊಡಲಾಗ್ತಿಲ್ಲ ಅಂದ್ರೆ ಈ ಸರ್ಕಾರ ಅದೆಷ್ಟು ಗಬ್ಬೆದ್ದು ಹೋಗಿದೆ ಅನ್ನೋದು ಗೊತ್ತಾಗತ್ತೆ ಅಂತ ಕಿಡಿಕಾರಿದ್ರು. ಡಿಕೆ ಶಿವಕುಮಾರ್ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಜನತೆ ಪ್ರಶ್ನೆ. ಒಬ್ಬ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋನಿಗೆ ನೀವು 60 ಪ್ರಶ್ನೆ ಹಾಕಿದ್ರೆ ಅವನೇನು ಇದೇನು ಎಕ್ಸಾಮ? SLC ಎಕ್ಸಾಮಲ್ಲೂ 60 ಪ್ರಶ್ನೆ ಇರಲ್ಲ. ನಾನು SLC ಎಕ್ಸಾಮ್ ನೋಡಿ ಬಂದಿದ್ದೀನಿ. SLCಯಲ್ಲೂ 60 ಪ್ರಶ್ನೆಗಳು ಇರಲ್ಲ. ಅಲ್ಲೂ 10 ಪ್ರಶ್ನೆ ಇರ್ತದೆ. ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇವ್ರು ಮಾಡಿರೋರು, ಈ ಆಯೋಗದವರು, ಅವ್ರಿಗೇನು ತಲೆ ಅಲ್ವಾ? ಒಂದು ಸ್ವಲ್ಪ ತಲೆ ಇದ್ದಿದ್ರೆ, ತಲೆ ಉಪಯೋಗಿಸಿದ್ರೆ, ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಮಾಡಿದರೆ ಸಿಂಪಲ್ ಆಗಿರಬೇಕು. ಸರ್ಕಾರ ಪಟ್ಟು ಹಿಡಿದು ಹಿಂದುಳಿದ ಆಯೋಗದಿಂದ ನಡೆಸ್ತಾ ಇರುವ ಸಮೀಕ್ಷೆಗೆ ಆರಂಭದಿಂದಲೂ ಆಕ್ಷೇಪ, ಆರೋಪ, ಆಕ್ರೋಶ ವ್ಯಕ್ತವಾಗ್ತಿದೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸರ್ವೆ ವೇಳೆ ಕೇಳಿದ ಪ್ರಶ್ನೆಗಳಿಗೆ ತಗಾದೆ ತೆಗೆದಿರುವುದು
ನಿಜಕ್ಕೂ ಸಮೀಕ್ಷೆಯಲ್ಲಿನ ಸಮಸ್ಯೆಗಳಿಗೆ ಹಿಡಿದಂತಹ ಒಂದು ಕೈಗನ್ನಡಿ ಆಗಿರೋದು ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.